शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅರೆ ಇವಾಗ ಭೂತಗಳು ಕಾರ್ ಓಡಿಸ್ತವೆ. ನನ್ಗೆ ಅನ್ಸುತ್ತೆ ಅದ್ ಯಾವ ದೆವ್ವ ಭೂತಾನೂ ಅಲ್ಲ, ಅದು ಒಂದು ಏಲಿಯನ್ ಇರ್ಬೋದು ಅಂತ. ಏಲಿಯನ್ ನಮ್ ಕಣ್ಣಿಗೆ ಕಾಣಲ್ಲ. ಏ ಯುಡಿ, ನಿನ್ ತಲೆ ಏಲಿಯನ್ ಮತ್ತೆ ಭೂತಗಳನ್ನ ಬಿಟ್ರೆ ಮುಂದ್ ಹೋಗೋದೇ ಇಲ್ವಾ? ಹಾಗಾದ್ರೆ ನೀನೇ ಹೇಳೋದ್ ಯಾರಿರ್ಬೋದಂತ? ಆ ಕಾರ್ ಓಡಿಸೋರು ರಿಮೋಟ್ ಕಂಟ್ರೋಲ್. ಏನು? ಹಾ, ಆ ಕಾರು ರಿಮೋಟ್ ಕಂಟ್ರೋಲ್ ಇಂದಾನೆ ಓಡ್ತಿದ್ದಿದ್ದು. ನನ್ ಸೈಕಲ್ ಓಡುತ್ತಲ್ಲ ಹಾಗೆ. ಹಾಗಾದ್ರೆ ಆ ಧ್ವನಿ ಅದು ಕಾರಿಂದಾನೆ ರಿಮೋಟ್ ಕಂಟ್ರೋಲ್ ಇಂದ ಬರ್ತಿದ್ದಿದ್ದು. ಈ ರೀತಿ ನನ್ನ ಸೈಕಲ್ ಅಲ್ಲೂ ಬರುತ್ತೆ. ಡೆಮೋ ತೋರಿಸ್ಲಾ? ಬನ್ನಿ, ಎಲ್ರೂ ಗ್ಯಾಲರಿಗೆ ನಡೀರಿ. ಹಾ, ನಿಮ್ ಹತ್ರ ಏನೇ ಇದ್ರೂ ಅದನ್ನೆಲ್ಲ ನನ್ನ ಹತ್ರ ಕೊಟ್ಬಿಡಿ. ಭೂತ ಭೂತ ಇಲ್ಲೂ ಬಂದಿದೆ. ಶಿವನ್ ಸೈಕಲ್ ಅಲ್ಲೂ ಭೂತ ಇದೆ. ಅಯ್ಯೋ ಅಯ್ಯೋ, ನಾನು ಹಿಂದೆ ಬರ್ತಾ ಇದ್ದೆ. ಅಯ್ಯೋ ಬೇಡ, ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ತಾತ, ಯಾವ್ದೇ ಭೂತ ಗೀತ ಇಲ್ಲ ಇಲ್ಲಿ. ಏನಿಲ್ಲ, ಈ ಸೈಕಲ್ ಅಲ್ಲೂ ಮಾತಾಡ್ತಿದೆ, ಮತ್ತೆ ಆ ಕಾರಲ್ಲೂ ಇದೆ. ಇಲ್ಲ ತಾತ, ಅದನ್ನ ನಾನ್ ಹೇಳ್ತಾ ಇದ್ದೆ. ಅದು ನನ್ ಧ್ವನಿನೇ. ಮತ್ತೆ ನನ್ನ ಸೈಕಲ್ ನ ಗ್ಯಾಜೆಟ್ಸ್ ಬಗ್ಗೆ ನೀವ್ ಹೇಗ್ ಮರ್ತ್ ಹೋದ್ರಿ? ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಅದು ಹೇಗ್ ಸಾಧ್ಯ? ನಾನು ಅದನ್ನೇ ಯೋಚಿಸ್ತಿದ್ದೆ. ಎಷ್ಟು ಸುಲಭ ಜನಗಳನ್ನ ಮೋಸ ಮಾಡೋದು. ನಾವು ಬೇಗ ಕೋಟ್ಯಾಧಿಪತಿಗಳಾಗ್ಬಿಡ್ತೀವಿ. ನಿಂತ್ಕೋ. ಇದು ನನ್ನ ಊರು. ನೀನಿಲ್ಲಿ ಕಳ್ತನ ಮಾಡೋದಿಕ್ಕಾಗಲ್ಲ. ಎಲ್ಲ ಲೂಟಿಯ ಮಾಲ್ ವಾಪಸ್ ಮಾಡು. ಬಾಸ್, ಅಲ್ಲಿ ನೋಡಿ, ನಿಜವಾದ ಭೂತ ಬಂದ್ಬಿಟ್ಟಿದೆ. ಅವನಿಗೆ ಸಾರಿ ಹೇಳಿ ಓಡ್ ಹೋಗೋಣ. ಮೂರ್ಖ, ಅದ್ಯಾವ ಭೂತನೂ ಅಲ್ಲ. ಹೇಗೆ ನನ್ನ ಕಾರ್ ರಿಮೋಟ್ ಇಂದ ಓಡುತ್ತೋ ಅದೇ ರೀತಿ ಅದನ್ನು ಯಾರೋ ರಿಮೋಟ್ ಇಂದ ಓಡಿಸ್ತಿದ್ದಾರೆ. ಮತ್ತೆ ಸೈಕಲ್ ಅದೇ ಮಗುದು ಯಾರು ನಮ್ಮನ್ನ ನೆನ್ನೆ ಚೇಸ್ ಮಾಡ್ತಾ ಇದ್ದ. ಅವನು ಇಲ್ಲೇ ಎಲ್ಲೋ ಇರ್ತಾನೆ, ಆದ್ರೆ ಅವನು ನನ್ನ ಆಟ ಈ ತರ ಹಾಳು ಮಾಡಕ್ಕಾಗಲ್ಲ. ನಿನ್ ನಕಲಿ ಭೂತ, ನಾನು ನಿಜವಾದ ಭೂತ. ಹಾಗಾದ್ರೆ ಬಾ, ಇವಾಗ್ಲೇ ನಿರ್ಧಾರ ಆಗ್ಲಿ. ₹10 ಕೋಟಿ ಕಾರ್ದು ಬೋನಸ್ ಮುರಿದಾಕ್ಬಿಟ್ಟ ಇವನು. ಹೌದು ಸರ್, ಇದೇನು ಅಲ್ಲ, ನಾವು ಕೋಟ್ಯಾಧಿಪತಿಗಳು. ನಾನು ಸುಮ್ಮನೆ ಬಿಡಲ್ಲ. ₹9 ಕೋಟಿ ಕಾರ್ದು ಡಿಕ್ಕಿ ಹೊಡೆದಾಕ್ಬಿಟ್ಟ. ಬಾಸ್ ಬಾಸ್, ನಿಮ್ ಕಾರು ₹8 ಕೋಟಿ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।